ನಮಸ್ಕಾರ. ಅನ್ನದಾತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಕೃಷಿ ಅಂದ್ರೆ ಸಾಕು, ಇತ್ತೀಚಿನ ದಿನಗಳಲ್ಲಿ ಮೂಗ್ ಮುರಿಯುವವರೇ ಜಾಸ್ತಿ. ಅಂಥದ್ರಲ್ಲಿ ಇಲ್ಲೊಬ್ರು ರೈತರಿದ್ದಾರೆ. ಕೃಷಿಯಲ್ಲಿ ಏನಾದ್ರೂ ಸಾಧನೆ ಮಾಡಬೇಕೆಂಬ ಮಹದಾಸೆಯೊಂದಿಗೆ ಸಾಂಪ್ರದಾಯಿಕ ಕೃಷಿಗೆ ತಿಲಾಂಜಲಿ ಇಟ್ಟು ಆಧುನಿಕ ಕೃಷಿ ಮಾಡ್ತಾ ಇದ್ದಾರೆ. ಆಧುನಿಕ ಕೃಷಿಯಲ್ಲಿ ಮಿಶ್ರ ಬೇಸಾಯದ ಮೂಲಕ ಯಶಸ್ಸನ್ನ ಗಳಿಸಿದ್ದು ಪ್ರತಿದಿನ ಸಾವಿರಾರು ರೂಪಾಯಿ ಗಳಿಸ್ತಾ ಸ್ವಾವಲಂಬಿಯ ಬದುಕನ್ನ ಕಟ್ಕೊಂಡಿದ್ದಾರೆ. ಆರೆ ಯಾರಪ್ಪ ಅದು ಅಂತೀರಾ? ಈ ಸ್ಟೋರಿ ನೋಡಿ. ಸಕ್ಕರೆ ನಾಡು ಮಂಡ್ಯದಲ್ಲಿ ಕಬ್ಬು ಭತ್ತ ಬೆಳೆಯೋರೇ ಜಾಸ್ತಿ. ತಾವು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ಒದ್ದಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕಾಲ ಕಾಲಕ್ಕೆ ಮಳೆಯಾಗದೆ ಅತಿ ಹೆಚ್ಚಿನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆದರೆ ಇಲ್ಲೊಬ್ರು ಪ್ರಗತಿಪರ ರೈತರಿದ್ದಾರೆ. ಸಾಂಪ್ರದಾಯಿಕ ಬೆಳೆಗಳಿಗೆ ಗುಡ್ ಬೈ ಹೇಳಿ ಮಿಶ್ರ ಬೇಸಾಯವನ್ನ ಅಳವಡಿಸಿಕೊಂಡು ಯಶಸ್ವಿಯಾಗಿದ್ದಾರೆ. ಹೀಗೆ ಸ್ಕೂಟರ್ನಲ್ಲಿ ಲಗೇಜ್ ಹಿಡ್ಕೊಂಡು ಹೋಗ್ತಿರೋ ಈ ವ್ಯಕ್ತಿ ಹೆಸರು ಶ್ರೀನಿವಾಸ್ ಅಂತ. ಇವರು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಗಂಜಾಂನ ಪ್ರಗತಿಪರ ರೈತ. ತಮ್ಮಲ್ಲಿರೋ ಅಲ್ಪ ಜಮೀನಿನಲ್ಲೇ ಸಮಗ್ರ ಕೃಷಿ ಅಳವಡಿಸಿಕೊಂಡು ಪ್ರತಿದಿನ ಸಾವಿರಾರು ರೂಪಾಯಿ ಆದಾಯವನ್ನ ಗಳಿಸ್ತಾ ಇದ್ದಾರೆ. ತಮ್ಮಲ್ಲಿರೋ 5 ಎಕರೆ ಜಮೀನಿನಲ್ಲಿ ಇವರು ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡಿದ್ದಾರೆ. ಸಮಗ್ರ ಕೃಷಿಯ ಅಡಿಯಲ್ಲಿ ತೋಟಗಾರಿಕಾ ಬೆಳೆಗಳ ಕೃಷಿಯಲ್ಲಿ ಲಕ್ಷ ಆದಾಯ ಪಡಿತಾ ಇದ್ದಾರೆ. ಇರೋ ಜಮೀನಿನಲ್ಲಿ ಏನೆಲ್ಲ ಬೆಳೆಗಳನ್ನ ಬೆಳೆದ್ರೆ ಉತ್ತಮ ಅನ್ನೋದನ್ನ ಸ್ವತಃ ತಾವೇ ಕೃಷಿ ಮಾಡ್ತಾ ಬೇರೆ ರೈತರಿಗೂ ಮಾದರಿಯಾಗಿದ್ದಾರೆ. ಸಾಂಪ್ರದಾಯಿಕ ಕೃಷಿ ಬದಲು ಆಧುನಿಕ ಕೃಷಿ ಪದ್ಧತಿ ಅನುಸರಿಸ್ತಾ ಇದ್ದು ಮಿಶ್ರ ಬೇಸಾಯ ಮಾಡ್ತಾ ಇದ್ದಾರೆ. ಅದರಲ್ಲೂ ತೋಟಗಾರಿಕೆ ಬೆಳೆಗಳನ್ನ ತಮ್ಮ ಜಮೀನಿನಲ್ಲಿ ಅತಿ ಹೆಚ್ಚಾಗಿ ಹಾಕಿದ್ದಾರೆ. ಇದರಿಂದ ಪ್ರತಿದಿನ ಆದಾಯ ಗಳಿಸ್ತಾ ತೋಟಗಾರಿಕೆ ಬೆಳೆಗಳ ಮಹತ್ವ ಸಾರ್ತಾ ಇದ್ದಾರೆ. ತೋಟಗಾರಿಕೆ ಬೆಳೆಗಳಾದ ಸೀಬೆ, ಸಪೋಟ, ಮಾವು, ಬಾಳೆ ಸೇರಿದಂತೆ ಹಲವಾರು ಬಗೆಯ ಹಣ್ಣುಗಳನ್ನ ತಮ್ಮ ಜಮೀನಿನಲ್ಲಿ ಬೆಳೀತಾ ಇದ್ದಾರೆ. ತೋಟಗಾರಿಕಾ ಬೆಳೆಗಳ ಕೃಷಿ ಮಾಡೋದಕ್ಕೂ ಮುಂಚೆ ಸಾಂಪ್ರದಾಯಿಕ ಬೆಳೆಗಳಾದ ಕಬ್ಬು ಹಾಗೂ ಭತ್ತದ ಕೃಷಿ ಮಾಡ್ತಾ ಇದ್ರು. ಈ ಬೆಳೆಗಳಿಂದ ಸರಿಯಾದ ಆದಾಯ ಸಿಗದೇ ಇದ್ದಾಗ ಈ ತೋಟಗಾರಿಕೆ ಬೆಳೆಗಳ ಕೃಷಿ ಮಾಡೋಕೆ ಆರಂಭಿಸಿ ನೆಮ್ಮದಿಯಾಗಿದ್ದಾರೆ. ಸರ್, ನಮ್ದು 5 ಎಕರೆ ಜಮೀನಿದೆ. ನಾವು ಈಗ ಒಂದು 10 ವರ್ಷದ ಮುಂಚೆವರೆಗೂ ಕಬ್ಬು ಭತ್ತ ಬೆಳೀತಾ ಇದ್ವಿ ಸರ್. ಭಾಳ ಅನಾನುಕೂಲ. ನಮಗೇನು ಅದರೊಳಗಡೆ ನಾವು ಏನು ಏಳ್ಗೆನೇ ಆಗಿರಲಿಲ್ಲ ಸರ್. ಅದಾದಮೇಲೆ ತೋಟಗಾರಿಕೆ ಇಲಾಖೆದೊಂದು ಏನಾದರೂ ಪ್ರಯತ್ನ ಪಡೋಣ ಅಂತೇಳ್ಬಿಟ್ಟು ಸೀಬೆ ಗಿಡ ನಟ್ಕೊಂಡ್ವಿ. ಸೀಬೆ ಗಿಡದಲ್ಲಿ ಕೈ ಹಿಡಿತೀವಿ ಸರ್. ಈಗ ಅದನ್ನೇ ವ್ಯವಸಾಯ ಮಾಡಿಕೊಂಡು ಅದರೊಳಗಡೆ ಸಫಿಷಿಯೆಂಟ್ ಆಗಿದ್ದೀವಿ. ಮತ್ತು ಇದ್ರದ್ದು ಮಾರ್ಕೆಟ್ ಇಲ್ಲ, ಏನೋ ಸಮಸ್ಯೆ ಇಲ್ಲ ಸರ್. ಇಲ್ಲೇ ಅವರೇ ಬಂದು ಕುಯ್ಕೊಂಡು ನಮ್ಮ ಕೆಜಿಗೆ ಇಷ್ಟು ಅಂತ ದುಡ್ಡು ಕೊಟ್ಬಿಟ್ಟು ಕುಯ್ಕೊಂಡು ಹೋಗ್ತಾರೆ. ಮತ್ತು ಅದರೊಟ್ಟಿಗೆ ನಮ್ಮದು ವಾಟರ್ ಆಪಲ್ ಅಂತ ಇದೆ, ಮತ್ತು ಕೊಂದ್ರಾಕ್ಷಿ ಇದೆ, ಸಪೋಟ ಗಿಡ ಇದೆ, ಮಾವು ಇದೆ. ಸೊ ಬರೀ ಹಣ್ಣುಗಳು ಗಿಡಗಳು ಒಂದು ಸ್ವಲ್ಪ ಇರೋದ್ರಿಂದ ನಮಗೇನು ತೊಂದರೆ ಇಲ್ಲ ಸರ್. ಪ್ರತಿ ವರ್ಷದಲ್ಲಿ 2 ಸಲ ಅದರಲ್ಲಿ ಸಫಿಷಿಯೆಂಟಾಗಿ ನಮಗೆ ಆದಾಯ ಸಿಗ್ತಾಯಿದೆ ಸರ್. ಇವರು ಮುಖ್ಯವಾಗಿ ತೋಟಗಾರಿಕೆ ಬೆಳೆಯಲ್ಲಿ ಹೆಚ್ಚಿನ ಪ್ರಗತಿಯನ್ನ ಕಾಣ್ತಾ ಇದ್ದಾರೆ. ಅದರಲ್ಲೂ ಹಣ್ಣುಗಳನ್ನ ಬೆಳೆಯೋ ಮೂಲಕ ಹೆಚ್ಚಿನ ಆದಾಯವನ್ನ ಗಳಿಸ್ತಾ ಇದ್ದಾರೆ. ಜಮೀನಿನಲ್ಲಿ ಹೆಚ್ಚಿನ ನಾಟಿ ತಳಿಯ ಜೊತೆಗೆ ಹಲವು ಬಗೆಯ ಸೀಬೆ ಗಿಡಗಳನ್ನ ಹಾಕಿದ್ದು ವರ್ಷಕ್ಕೆ 2 ಬೆಳೆ ತೆಗಿತಾ ಇದ್ದಾರೆ. ಪೂರ್ತಿ ನಮ್ಮ 5 ಎಕರೆಲ್ಲೂ ಸೀಬೆನೇ ಇದೆ ಸರ್. 20 ಅಡಿಗೆ ಸಾಲ ಸರ್. ಗಿಡದಿಂದ ಗಿಡಕ್ಕೆ 20 ಅಡಿ ಈ ಥರ ಲೆಕ್ಕ ಮಾಡಿ ಹಾಕಿದ್ದೀನಿ ಸರ್. ನನ್ನ ಹತ್ರ 3 ಇದೆ. ಅಲಾವ ಸಫೇದ್ ಇದೆ, ಸರ್ದಾರ್ ಇದೆ. ಇಲ್ಲ ಸರ್, ಗಂಜಾಮ್ದು ಇತ್ತು ಫಸ್ಟ್ಗೆ. ಅದಕ್ಕೆ ಮಾರ್ಕೆಟ್ ಇಲ್ಲ ಸರ್. ಕೆಂಪುದು ಗಂಜಾಮ್ದು ಫೇವ್ರೆಟ್ ಒಂದು ರೆಡ್ ಕಲರ್ ಫ್ರೂಟ್ ಬರ್ತಾ ಇತ್ತದು ಇದೆ. ಅದು ಗಿಡ ಇದೆ. ಅದು ಕೆಂಪುದು ಸ್ವಲ್ಪ ಮಾರ್ಕೆಟ್ ಕಡಿಮೆ. ಈ ಎಲ್ಲ ಇದನ್ನೇ ತಗೊಂಡೋಗ್ತಾರೆ ಸರ್. ನಾಟಿ ತಳಿಯ ಜೊತೆಗೆ ಅಲಹಾಬಾದ್ ಸಫೇದ ತಳಿಯ ಸೀಬೆಯ ಗಿಡವನ್ನೂ ಕೂಡ ಹಾಕಿದ್ದಾರೆ. ಅಲ್ಲದೆ ಈ ಭಾಗದಲ್ಲಿ ಬೆಳೆಯುವಂತ ಸೀಬೆ ಹಣ್ಣಿಗೆ ವಿಶೇಷವಾದ ಬೇಡಿಕೆ ಇದೆ. ಬಹುತೇಕರು ಈ ಸೀಬೆ ಹಣ್ಣಿನ ರುಚಿಗೆ ಮಾರು ಹೋಗಿದ್ದು ಈ ಹಣ್ಣನ್ನ ಕೊಳ್ಳೋದಕ್ಕೆ ವ್ಯಾಪಾರಿಗಳೇ ಇಲ್ಲಿಗೆ ಬಂದು ಕೊಂಡ್ಕೊಂಡು ಹೋಗ್ತಾರೆ. ಕೆಲವು ವೇಳೆ ಸ್ಥಳೀಯ ಮಾರುಕಟ್ಟೆಯಲ್ಲಿ ಈ ಸೀಬೆ ಹಣ್ಣನ್ನ ಮಾರಾಟ ಮಾಡಿ ಆದಾಯ ಗಳಿಸ್ತಾ ಇದ್ದಾರೆ. ನಾವು ಇಲ್ಲಿ ತೋಟದ ಸೀನಣ್ಣ ಅನ್ನೋರ್ದು ತೋಟ ಇದು. ಅವ್ರ ಹತ್ರ ನಾವು ಸೀಬೆಹಣ್ಣು ಫಲ ಮಾತ್ರ ವಹಿಸ್ಕೊಂಡಿದ್ದೀವಿ. ನಾವು 1 ವರ್ಷಕ್ಕೆ ಅಂತ ಲೀಜುಗೆ ಹಾಕೊಂಡಿದ್ದೀವಿ. ಸೀಬೆಹಣ್ಣು ತಗೊಂಡೋಗಿ ನಾವು ಹೊರಗಡೆ ಮಾಡ್ತೀವಿ. ಯಾಕೆಂದರೆ ಸೀಬೆಹಣ್ಣು ಅಂದರೆ ಭಾರಿ ಒಳ್ಳೆಯದು. ಶುಗರ್ಗೆ, ಗ್ಯಾಸ್ಟ್ರಿಕ್ಗೆ ತುಂಬ ಒಳ್ಳೆಯದು. ಬೆಳಗ್ಗೆ ಟೈಮು ಎದ್ದು 2 ಸೀಬೆಹಣ್ಣು ತಿಂದರೆ ಮನುಷ್ಯನಿಗೆ ಗ್ಯಾಸ್ಟ್ರಿಕ್ಕು ವಿತ್ ಶುಗರು ಅವಾಯ್ಡ್ ಆಗುತ್ತೆ. ಅದರಿಂದ ನಾವು ತಗೊಂಡೋಗಿ ವ್ಯಾಪಾರ ಮಾಡ್ತೀವಿ. ಗಂಜಾಮ್ ಸೀಬೆಹಣ್ಣು ಅಂದರೆ ಕಾಲದಿಂದನೂ ಫೇಮಸ್ಸು. ಇದೇ ಟೈಗರ್ ಪ್ರಭಾಕರ್ ಒಂದು ಫಿಲಮಲ್ಲಿ ಗಂಜಾಮ್ ಸೀಬೆಹಣ್ಣು ಬಗ್ಗೆ ಸಾಂಗ್ ಆಡಿದ್ದಾರೆ. ಅದರಿಂದ ಗಂಜಾಮಲ್ಲೇ ಸೀಬೆಹಣ್ಣು ಫೇಮಸ್ಸು. ಗಂಜಾಮಲ್ಲೇ ಜಾಸ್ತಿ ಸೀಬೆಹಣ್ಣು ಬೆಳೆಯೋಂಥದ್ದು ಇಲ್ಲಿ. ನಾವು ಇಲ್ಲಿಂದ ತಗೊಂಡೋಗ್ತೀವಿ. ಮೈಸೂರು ಕೊಲಂಬಿಯಾ ಸಿಗ್ನಲ್ ಹತ್ರ ವ್ಯಾಪಾರ ಮಾಡ್ತೀವಿ. ಬೇರೆಯವ್ರಿಗೂ ಕೊಡ್ತೀವಿ. ಅದರಿಂದ ನಾವು ಒಂದು ಜೀವನ ಮಾಡ್ತಾಯಿದ್ದೀವಿ. ಅವ್ರಿಗೂ ಇಷ್ಟು ಒಂದು ಕಂದಿ ತೊಗೊಂಡಿರ್ತೀವಿ. ಕೆಜಿಗೆ ಇಷ್ಟು ಒಂದು ಕಂದಿ.
ನಾವು ತಗೊಂಡೋಗಿ ವ್ಯಾಪಾರ ಮಾಡ್ಕೊಂಡು ಬರ್ತೀವಿ. ವಿಶೇಷವಾಗಿ ಇವರು ತೋಟಗಾರಿಕೆ ಬೆಳೆಗಳಿಗೆ ಒತ್ತು ಕೊಟ್ಟಿರೋ ಕಾರಣ ಇವರ ಜಮೀನಿನಲ್ಲಿ ಹೆಚ್ಚಿಗೆ ಕಾಣಸಿಗೋದು ಸೀಬೆ, ಪರಂಗಿ, ದಾಳಿಂಬೆ, ಸಪೋಟ, ವಾಟರ್ ಆಪಲ್ ಗಿಡಗಳು. ಇವರ ಈ ಮಿಶ್ರ ಬೆಳೆಗಳ ಆಲೋಚನೆಯಿಂದ ವರ್ಷದಲ್ಲಿ ಸದಾ ಕಾಲ ಇವರಿಗೆ ಆದಾಯ ಬರ್ತಾ ಇದ್ದು, ಸಾಂಪ್ರದಾಯಿಕ ಕೃಷಿಯಿಂದ ಈ ತೋಟಗಾರಿಕೆ ಬೆಳೆಗಳು ರೈತನ ಕೈ ಹಿಡಿಯುತ್ತವೆ ಅನ್ನೋದು ಶ್ರೀನಿವಾಸ್ ಅವರ ಮಾತು. ಒಂದು ಸೀಬೆ ಗಿಡದಿಂದ ಮತ್ತೊಂದು ಗಿಡಕ್ಕೆ 20 ಅಡಿ ಅಂತರವಿರುವಂತೆ ನೋಡಿಕೊಂಡಿದ್ದಾರೆ. ಈ ರೀತಿ ಮಾಡೋದ್ರಿಂದ ಅಧಿಕ ಇಳುವರಿಯನ್ನು ಪಡಿತಾ ಇದ್ದಾರೆ ಶ್ರೀನಿವಾಸ್. ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಅಂತರ ಜಾಸ್ತಿ ಇರೋ ಕಾರಣ ಮಧ್ಯೆ ಮಧ್ಯೆ ಸಪೋಟ, ದಾಳಿಂಬೆಯ ಹಣ್ಣಿನ ಗಿಡಗಳನ್ನ ನೆಟ್ಟು ಅದರಿಂದಲೂ ಕೂಡ ಉತ್ತಮವಾದ ಇಳುವರಿಯನ್ನ ಪಡಿತಾ ಇದ್ದಾರೆ. ಬೇಸಾಯ ಅಂದ್ರೆ ನೀನ್ ಸಾಯ, ಮನೆ ಮಂದಿಯೆಲ್ಲ ಸಾಯ ಅನ್ನೋ ಮಾತಿದೆ. ಆದ್ರೆ ಶ್ರೀನಿವಾಸ್ ಮಾತ್ರ ಹಾಗಲ್ಲ. ತಮ್ಮ ತೋಟದಲ್ಲಿ ಬೆಳೆದಿರೋ ಹಣ್ಣುಗಳನ್ನ ಪ್ರತಿದಿನ ಮಾರಿ ಏನಿಲ್ಲ ಅಂದ್ರೂ 3,000 ರೂಪಾಯಿ ಆದಾಯವನ್ನ ಪಡಿತಾ ಇದ್ದಾರೆ. ಇದರಿಂದ ಇವರು ನೆಮ್ಮದಿಯ ಜೀವನವನ್ನ ನಡೆಸ್ತಾ ಇದ್ದಾರೆ. ಕೇವಲ ಹಣ್ಣಿನ ಕೃಷಿ ಅಲ್ಲದೆ ವಾಣಿಜ್ಯ ಬೆಳೆಗಳಾದ ತೆಂಗು, ಮಾವು, ನೆಲ್ಲಿಕಾಯಿಯ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾವೆಲ್ಲ ಸುಧಾರಿತ ಕ್ರಮಗಳನ್ನು ಅನುಸರಿಸಿ ಕೃಷಿ ಮಾಡ್ತಿದ್ದಾರೆ ಅನ್ನೋದನ್ನ ನೀವೇ ನೋಡಿ. ಶ್ರೀನಿವಾಸ್ ತೋಟಗಾರಿಕಾ ಬೆಳೆಗಳಾದ ಸೀಬೆ, ದಾಳಿಂಬೆಯ ಜೊತೆಗೆ ಕೆಲವು ವಾಣಿಜ್ಯ ಬೆಳೆಗಳ ಕೃಷಿಯಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. ವಾಣಿಜ್ಯ ತೋಟಗಾರಿಕಾ ಬೆಳೆಗಳಾದ ತೆಂಗು, ಅಡಿಕೆ, ಮಾವು, ಬಾಳೆಯನ್ನ ತಮ್ಮ ಜಮೀನಿನಲ್ಲಿ ಮಿಶ್ರ ಬೆಳೆಯಾಗಿ ಬೆಳೀತಾ ಇದ್ದಾರೆ. ಇವು ವರ್ಷಕ್ಕೊಂದು ಫಲ ಕೊಡೋದ್ರಿಂದ ಉತ್ತಮ ಆದಾಯವನ್ನ ಗಳಿಸ್ತಾ ಇದ್ದಾರೆ. ಇದಲ್ಲದೆ ತಮ್ಮ ಜಮೀನಿನಲ್ಲಿ 200ಕ್ಕೂ ಹೆಚ್ಚು ತೆಂಗಿನ ಮರಗಳನ್ನ ಬೆಳೆಸಿದ್ದು ಅವುಗಳಿಂದ ಎಳ್ನೀರು ಹಾಗೂ ತೆಂಗಿನ ಗರಿಯಲ್ಲೂ ಕೂಡ ಆದಾಯವನ್ನ ಮೂಲವಾಗಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಅಡಿಕೆಯ ಮರಗಳನ್ನು ಕೂಡ ಬೆಳೆಸಿದ್ದಾರೆ. ಮಾವುದು ನಮಗೇನು ಸಮಸ್ಯೆ ಇಲ್ಲ ಸರ್. ಅದು ತೋತಾಪುರಿ ಹಾಕಿರೋದು ನಾನು. ಅದು ಹಣ್ಣಾಗೋದಕ್ಕೆ ಮುಂಚೆ ಸಣ್ಣ ಸಣ್ಣ ಇದರಲ್ಲೇ ಎಳ್ಸಲ್ಲೇ ಅವ್ರು ಕಿತ್ಕೊಂಡೋಗಿ ಅದರಲ್ಲೂ ಒಳ್ಳೆ ಮಾರ್ಕೆಟ್ ಇದೆ ಸರ್. ಅದಕ್ಕೆ ಬಾಳೆದು ಅಲ್ಲೆಲ್ಲ ಇಟ್ಕೊಂಡಿದ್ದೀನಿ ಸರ್, ಸ್ವಲ್ಪ ಇಟ್ಕೊಂಡಿದ್ದೀನಿ. ರೋಬಸ್ಟೋ ಅಂತ ಒಂದು ತಳಿ ಮುಂಚೆ ಹಾಕ್ಕೊಂಡಿದ್ವಿ ಸ್ವಲ್ಪ ಸುತ್ತಲೂ. ಅದೇ ತಳಿ, ಅದೇ ಗಿಡಗಳೇ ಈಗಲೂ ನನ್ನ ಹತ್ರ ಒಂದು 250-300 ಗಿಡ ಇದೆ ಸರ್. ಅದು ಇಲ್ಲಿ ಕೆಜಿ 15 ರೂಪಾಯಿಗೆ ಇಲ್ಲೇ ಕೊಟ್ಬಿಡ್ತೀವಿ. ತೋಟಗಾರಿಕೆ ಬೆಳೆ ಅಲ್ಲದೆ ಇವರು ತಮ್ಮ ಜಮೀನಿನಲ್ಲಿ ಕೆಲವು ಔಷಧೀಯ ಗುಣವುಳ್ಳ ಸಸ್ಯಗಳು ಹಾಗೂ ಮರಗಳನ್ನ ಕೂಡ ಬೆಳೆಸಿದ್ದಾರೆ. ಮುಖ್ಯವಾಗಿ ಬೆಟ್ಟದ ನೆಲ್ಲಿಕಾಯಿ, ಎಕ್ಕದ ಗಿಡ, ಅಂಟ್ವಾಳ ಗಿಡ, ಕರಿಬೇವು, ಹೆಬ್ಬೇವು, ಪುದೀನ ಸೇರಿದಂತೆ ತುಳಸಿ ಸಸ್ಯವನ್ನ ಕೂಡ ತಮ್ಮ ಜಮೀನಿನಲ್ಲಿ ಬೆಳೀತಾ ಇದ್ದಾರೆ. ಇದು ಕೂಡ ಇವರ ಆದಾಯದ ಒಂದು ಭಾಗವಾಗಿದೆ ಅಂದ್ರೆ ತಪ್ಪಾಗೋದಿಲ್ಲ. ಔಷಧಿ ಸಸ್ಯಗಳು ತುಳಸಿ, ಮತ್ತೆ ಬೆಟ್ಟದ ನೆಲ್ಲಿಕಾಯಿದು ಆಮ್ಲ ಅದಿದೆ. ಆಮೇಲೆ ಚಕ್ಕೆ ಗಿಡ ಇದೆ, ಪಲಾವ್ ಎಲೆದಿದೆ, ಸೊ ನಿಂಬೆಹಣ್ಣಿದೆ, ಅದೊಂದು 5 ವೆರೈಟಿದಿದೆ ಸರ್. ಸರ್, ಪಲಾವ್ ಎಲೆದು ಎಲೆ ಬಿಡಿಸಿ ಅದನ್ನು ನೆರಳಲ್ಲಿ ಒಣಗಿಸಿ ಅದನ್ನು ಕೆಜಿ ಲೆಕ್ಕದಲ್ಲಿ ಮಾರ್ತೀವಿ. ಹೌದು ಸರ್, ಹೌದು. ಏನೇನಕ್ಕೂ ಉಪಯೋಗಿಸ್ತಾರೆ ಅದನ್ನು. ಆಮೇಲೆ ಚಕ್ಕೆ ಗಿಡ, ಚಕ್ಕೆದು ಅದು ಔಷಧಿಗೂ ಉಪಯೋಗಿಸ್ಕೊಂತಾರೆ. ನಾವು ಬೇಕಾದರೆ ನಮ್ಮ ಮನೆಗಳಿಗೆ ಅದು ಸಾಂಬಾರಿಗೆ ಯೂಸ್ ಮಾಡ್ತೀವಿ. ಅದು ಮಾರ್ತೀವಿ ಅದನ್ನು ಒಂದು ಸ್ವಲ್ಪ ವರ್ಷದಲ್ಲಿ ಒಂದು ಸ್ವಲ್ಪ. ಸರ್ ಹೌದು ಸರ್, ತೆಂಗು ನನ್ನ ಹತ್ರ ಒಂದು 80 ತೆಂಗಿನ ಮರ ಇದೆ, ಅಡಿಕೆ ಮರ ಒಂದು ಸ್ವಲ್ಪ ಇದೆ, ಮಾವು ಇದೆ. ಇನ್ನು ಇವರಿಗೆ ಗುಲಾಬಿ ಕೃಷಿ ಬಗ್ಗೆ ಒಲವಿದ್ದ ಕಾರಣ ಕೋಲಾರದಲ್ಲಿ ಗುಲಾಬಿ ಕೃಷಿಯ ಬಗ್ಗೆ ತಿಳ್ಕೊಂಡು ಬಂದ್ರು. ಬಳಿಕ ತಮ್ಮ 1 ಎಕರೆ ಜಮೀನಿನಲ್ಲಿ ಗುಲಾಬಿ ಹೂವಿನ ಕೃಷಿ ಆರಂಭಿಸಿದ್ರು. ಇದೀಗ ಈ ಗುಲಾಬಿ ಹೂ ಕೃಷಿ ಕೂಡ ರೈತನ ಕೈ ಹಿಡಿದಿದ್ದು ಪ್ರತಿದಿನ ಇದು ಕೂಡ ಆದಾಯ ತಂದುಕೊಡ್ತಾ ಇದೆ. ತಮ್ಮ ಜಮೀನಿನಲ್ಲಿ ಬೆಳೆದಿರೋ ಈ ಗುಲಾಬಿಯನ್ನ ಮೈಸೂರು ಸೇರಿದಂತೆ ಸುತ್ತಮುತ್ತಲ ಮಾರುಕಟ್ಟೆಗೆ ಕಳಿಸ್ತಾ ಇದ್ದಾರೆ. ಸರ್, ಇದನ್ನು ಬಿಟ್ಟು ನಾನು ಪುಷ್ಪ ಕೃಷಿ ಅಂದ್ಬಿಟ್ಟು ಗುಲಾಬಿ ಬೆಳಿತೀನಿ. ಮತ್ತು ಅದರೊಟ್ಟಿಗೆ ಕನಕಾಂಬರ ಇದೆ, ಕಾಕಡ ಇದೆ, ಮತ್ತು ಅದರೊಟ್ಟಿಗೆ ಪನ್ನೀರ್ ಸೊಪ್ಪು ಅಂತ ಇದೆ ಸರ್. ಆ ಹೂವಿನ ಮಧ್ಯದಲ್ಲಿ ಹಾಕಿ ಕಟ್ಟೋದು. ಯಾರ ಎಲ್ಲ ಮಾಡಬೇಕಂದ್ರೆ ಅದಕ್ಕೆ ಸೆಂಟ್ರಲ್ಲಿ ಹಾಕ್ತಾರೆ, ಗ್ರೀನ್ ಎಲೆಗಳು ನೋಡಿದ್ರಲ್ಲ ಅದು. ಸೊ ಇದು ಆಲ್ಟರ್ನೇಟ್ ಸರ್. ಇದು ರೆಗ್ಯುಲರ್ ಮಾರ್ಕೆಟು, ಡೈಲಿ ಮಾರ್ಕೆಟು ಸರ್. ಸೀಬೆ ಹಣ್ಣುಗಳು ಇದೆಲ್ಲನೂ ನಮ್ಗೆ 6 ತಿಂಗಳು ಒಂದು ಸಲ ಬರ್ತಾ ಇರುತ್ತೆ. ಈ ಪುಷ್ಪ ಕೃಷಿ ಇರೋದ್ರಿಂದ ಏನಾಗುತ್ತೆ, ನಮ್ಗೆ ರೆಗ್ಯುಲರಾಗಿ ಡೈಲಿಯಾಗಿ, ಸೊ ಒಂದು ದಿವಸ ಜಾಸ್ತಿನೋ ಕಡಿಮೆನೋ ಒಂದು ರೆಗ್ಯುಲರ್ ಮಾರ್ಕೆಟ್ ಅಂತ ಖಂಡಿತ ಇದ್ದೇ ಇರುತ್ತೆ ಸರ್. ಎವ್ರಿ ಡೇ ನಮಗೆ ಖರ್ಚು ವೆಚ್ಚಗಳಿಗೆ ಏನೂ ತೊಂದರೆ ಇಲ್ಲ ಸರ್. ಕಂಫರ್ಟಬಲಾಗಿ ಹೋಗ್ತಾ ಇದ್ದೀವಿ ಸರ್. ನನ್ನ ಹತ್ರ ಗುಲಾಬಿ ಇದೆ, ಕಾಕಡ ಇದೆ, ಕನಕಾಂಬರ ಇದೆ, ಪನ್ನೀರ್ ಸೊಪ್ಪಿದೆ, ಆಮೇಲೆ ತುಳಸಿ ಇದೆ. ತುಳಸಿ ಕಟ್ ಮಾಡ್ತೀವಿ, ಮತ್ತು ಅದನ್ನು ಕೆಜಿ 60 ರೂಪಾಯಿಗೆ ಕುಯ್ದು ಕೊಡ್ತೀವಿ ಸರ್. ಹೂವದು ನಾನು ಇದರಲ್ಲಿ ಆಲ್ಟರ್ನೇಟಾಗಿ ಹಾಕ್ಕೊಂಡಿದ್ದ ಉದ್ದೇಶ ಏನಪ್ಪ ಅಂತಂದರೆ ಸರ್, ಗುಲಾಬಿ ಸೆಂಟ್ರಲ್ಗಡೆ ಕಳೆ ಬೆಳೀತಾ ಇತ್ತು ಸರ್. ಈ ಕಳೆ ಅವಾಯ್ಡ್ ಮಾಡೋದಕ್ಕೆ ಇದನ್ನು ಮಾಡಿಕೊಂಡೆ ಸರ್. ಇದಕ್ಕೆ ಲೇಬರ್ ಕೆಲಸನೂ ಆಯಿತು, ನಮಗೂ ಒಂದು ಆದಾಯ ಆಯಿತು, ಏನು ಸಮಸ್ಯೆ ಇಲ್ಲ, ನಡೀತಾ ಇದೆ. ಪುಷ್ಪ ಕೃಷಿಯಲ್ಲಿ ಕೇವಲ ಗುಲಾಬಿ ಹೂ ಮಾತ್ರವಲ್ಲದೆ ಕನಕಾಂಬರ, ಕಾಕಡ, ಹೂವು ಕಟ್ಟಲು ಬೇಕಾದ ಕಾಮಕಸ್ತೂರಿ, ತುಳಸಿ, ಸುಗಂಧಿತ ಪನ್ನೀರ್ ಎಲೆಯನ್ನೂ ಕೂಡ ಬೆಳೆದಿದ್ದಾರೆ. ಇವುಗಳನ್ನ ಸ್ವತಃ ಇವರೇ ಪ್ರತಿದಿನ ಹೂವಿನ ಜೊತೆಗೆ ಮಾರಾಟ ಮಾಡ್ತಾ ಹೆಚ್ಚಿನ ಆದಾಯ ಗಳಿಸ್ತಾ ಇದ್ದಾರೆ. ಔಷಧಿ ಸಸ್ಯಗಳು ತುಳಸಿ,
ಮತ್ತು ಬೆಟ್ಟದ ನೆಲ್ಲಿಕಾಯಿದು ಆಮ್ಲ ಅದಿದೆ. ಆಮೇಲೆ ಚಕ್ಕೆ ಗಿಡ ಇದೆ, ಪಲಾವ್ ಎಲೆದಿದೆ, ಸೊ ನಿಂಬೆಹಣ್ಣಿದೆ, ಅದೊಂದು 5 ವೆರೈಟಿದಿದೆ ಸರ್. ಹಾಂ ಸರ್, ಪಲಾವ್ ಎಲೆದು ಎಲೆ ಬಿಡಿಸಿ ಅದನ್ನು ನೆರಳಲ್ಲಿ ಒಣಗಿಸಿ ಅದನ್ನು KG ಲೆಕ್ಕದಲ್ಲಿ ಮಾರ್ತೀವಿ. ಹೌದು ಸರ್, ಹೌದು, ಏನೇನಕ್ಕೂ ಉಪಯೋಗಿಸ್ತಾರೆ ಅದನ್ನು. ಆಮೇಲೆ ಚಕ್ಕೆ ಗಿಡ, ಚಕ್ಕೆದು ಅದು ಔಷಧಿಗೂ ಉಪಯೋಗಿಸ್ಕೊಂತಾರೆ. ನಾವು ಬೇಕಾದರೆ ನಮ್ಮ ಮನೆಗಳಿಗೆ ಅದು ಸಾಂಬಾರಿಗೆ ಯೂಸ್ ಮಾಡ್ತೀವಿ, ಅದು ಮಾರ್ತೀವಿ. ಅದನ್ನು ಒಂದು ಸ್ವಲ್ಪ ವರ್ಷದಲ್ಲಿ ಒಂದು ಸ್ವಲ್ಪ ಸರ್. ಹೌದು ಸರ್, ತೆಂಗು ನನ್ನ ಹತ್ರ ಒಂದು 80 ತೆಂಗಿನ ಮರ ಇದೆ, ಅಡಿಕೆ ಮರ ಒಂದು ಸ್ವಲ್ಪ ಇದೆ, ಮಾವಿದೆ. ಇಷ್ಟೆಲ್ಲ ಮಿಶ್ರ ಬೆಳೆಗಳನ್ನ ಬೆಳೆಯಲು ನೀರು ಬಹಳ ಮುಖ್ಯ. ನೀರನ್ನ ಮಿತವಾಗಿ ಬೆಳೆಗಳಿಗೆ ಉಪಯೋಗಿಸಲು ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದಾರೆ. ಈ ಮೂಲಕ ಇರೋ ಜಮೀನಿಗೆ ಪೈಪ್ಲೈನ್ ಅಳವಡಿಸಿಕೊಂಡು ಯಾವುದೇ ಗಿಡಗಳಿಗೆ ನೀರಿನ ಕೊರತೆ ಬರದಂತೆ ನಿರ್ವಹಣೆ ಮಾಡ್ತಾ ಇದ್ದಾರೆ. ಜಮೀನಿನಲ್ಲಿ 2-3 ಬೋರ್ವೆಲ್ ತೋಡಿಸಿದ್ದು ಹನಿ ನೀರಾವರಿ ಇರೋ ಕಾರಣ ಎಲ್ಲಾ ಕಾಲದಲ್ಲಿಯೂ ಗಿಡಗಳಿಗೆ ಬೇಕಾದ ನೀರಿನ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಸರ್, ನೀರಿಗೆ ನನಗೇನು ತೊಂದರೆ ಇಲ್ಲ ಸರ್. ನಾವು ಬೋರ್ ಹಾಕ್ಸಿದ್ದೀವಿ, ಎಲ್ಲ ಡ್ರಿಪ್ ಇರಿಗೇಷನ್ ಸರ್. ಒಳ್ಳೆ ನೀರು ಸಿಕ್ಕಿದೆ ನಮಗೆ ನೀರಿಗೇನು ಸಮಸ್ಯೆ ಇಲ್ಲ ಸರ್. 365 ದಿವಸನೂ ನಮ್ಗೆ ನೀರಿಗೆ ತೊಂದರೆ ಇಲ್ಲ. ಬೇಸಿಗೆಯಲ್ಲೂ ನಮಗೇನು ತೊಂದರೆ ಆಗಿಲ್ಲ ಸರ್. ನಮ್ದು 3 ಬೋರ್ ಇದೆ, 3 ಬೋರಲ್ಲೂ ನೀರು ಸ್ವಲ್ಪ ಸಿಕ್ಕಿರೋದ್ರಿಂದ ಸಾಕಷ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸಮಾಧಾನವಾಗಿ ಸಿಗುತ್ತೆ. ಡ್ರಿಪ್ ಇರಿಗೇಷನಲ್ಲೇ ಗೊಬ್ಬರ, ರಾಸಾಯನಿಕ ಗೊಬ್ಬರ ಏನು ಜಾಸ್ತಿ ಉಪಯೋಗಿಸಲ್ಲ ಸರ್. ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಬೇಕಾಗಿರೋದು ನಮ್ಮ ಸೀಬೆಗೆ, ಕೃಷಿಗೆ, ಪುಷ್ಪ ಕೃಷಿಗೆಲ್ಲನೂ ಕೊಟ್ಟಿಗೆ ಗೊಬ್ಬರ ಬೇಕು ಸರ್. ಗುಲಾಬಿಗೆ ಇದಕ್ಕೆಲ್ಲ ನಾವು ಕೊಟ್ಟಿಗೆ ಗೊಬ್ಬರ ಇಲ್ಲಿ ಕೊಂಡ್ಕೊಳ್ತೀವಿ. ನಾವು ಒಂದು ಗಾಡಿಗೆ 800 ರೂಪಾಯಿ ತೊಗೊಳ್ತಾರೆ. ಸೊ ಅದು ನಾವು 3 ತಿಂಗಳಿಂದ 6 ತಿಂಗಳು ಈ ಗ್ಯಾಪ್ ಒಳಗಡೆ ಒಂದು ವರ್ಷದಲ್ಲಿ 2 ಸಲ ಕೊಡ್ತೀನಿ ಸರ್. ಶ್ರೀನಿವಾಸ್ ಅವರ ವಿಶೇಷತೆ ಅಂದ್ರೆ ಇವರು ತಮ್ಮ ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರವನ್ನ ಬಳಸದೆ ಕೃಷಿ ಮಾಡ್ತಾ ಇದ್ದಾರೆ. ಇವರು ತಮ್ಮ ಜಮೀನಿಗೆ ಉಪಯೋಗಿಸ್ತಾ ಇರೋದು ಗ್ರಾಮೀಣ ಶೈಲಿಯ ದೇಶಿ ಕೊಟ್ಟಿಗೆ ಗೊಬ್ಬರ. ಈ ಕೊಟ್ಟಿಗೆ ಗೊಬ್ಬರ ಬಳಕೆಯಿಂದ ತಮ್ಮ ಭೂಮಿಯ ಸಾರವನ್ನ ಹೆಚ್ಚಿಸಿ ಹೆಚ್ಚಿನ ಇಳುವರಿ ನೀಡೋ ಹಾಗೆ ಮಾಡಿಕೊಂಡಿದ್ದಾರೆ. ರಾಸಾಯನಿಕ ಗೊಬ್ಬರಗಳೇನು ಉಪಯೋಗಿಸಲ್ಲ. ಯಾಕಂದರೆ ಅದು ಒಂದು ಸಲ ನಾವು ಕೊಟ್ಟು ಪ್ರಾಕ್ಟೀಸ್ ಮಾಡೋದಂದರೆ ಅದನ್ನು ನಾವು ರೆಗ್ಯುಲರ್ ಆಗಿ ಕೊಡ್ತಾನೆ ಇರಬೇಕು ಸರ್. ಅಂಥ ಒಂದು ಪರಿಸ್ಥಿತಿ ಅದು ಕೊಟ್ಟಾಗ ಜೋರಾಗಿ ವಿಜೃಂಭಣೆಯಿಂದ ಬರುತ್ತೆ, ಸ್ವಲ್ಪ ಹೂವು ಎಲ್ಲ ಜೋರಾಗಿ ಬರುತ್ತೆ. ಆಮೇಲೆ ಅಗೇನು ತಿರ್ಗಾ ಸಣ್ಣ ಆಗುತ್ತೆ. ಅದಕ್ಕೆ ಅದು ಮಾಡಿಲ್ಲ. ಸಾವಯವ ಗೊಬ್ಬರದಲ್ಲಿ ಎಷ್ಟು ಬರುತ್ತೋ ಅಷ್ಟೇ ಕ್ವಾಲಿಟಿನ ಮೇಂಟೈನ್ ಮಾಡ್ತಾ ಇದ್ದೀವಿ. ಇಲ್ಲಿ ಬೀಳೋ ಅಂಥ ಸತ್ತೆಗಳು, ಕಸ, ಈ ಕಳೆ ಇದನ್ನೆಲ್ಲನೂ ಸೀಬೆ ಗುಂಡಿಗೆ ಹಳ್ಳ ತೋಡ್ಬಿಟ್ಟು ಸೀಬೆ ಗುಂಡಿಗೆ ಹಾಕಿ ಮುಚ್ಚಿಬಿಟ್ಟಿರ್ತೀವಿ ಸರ್. ಅದೇ ಗೊಬ್ಬರ ಆಗೋಗುತ್ತೆ ಸರ್, ಫೈನ್ ಗೊಬ್ಬರ ಆಗುತ್ತೆ. ತಮ್ಮ ಜಮೀನಿನಲ್ಲಿ ಬೆಳೆದಿರೋ ಗುಲಾಬಿಗೆ ಔಷಧಿ ಸಿಂಪಡಣೆಗಾಗಿ ತಮ್ಮದೇ ತಂತ್ರಜ್ಞಾನದ ಮೂಲಕ ವಿಶೇಷ ಯಂತ್ರವೊಂದನ್ನ ಈ ರೈತ ರೆಡಿ ಮಾಡಿಕೊಂಡಿದ್ದಾರೆ. ಹಳೆಯ ಬಜಾಜ್ ಸ್ಕೂಟರ್ಗೆ ಯಂತ್ರವೊಂದನ್ನ ಅಳವಡಿಸಿಕೊಂಡು ಗುಲಾಬಿ ಹಾಗೂ ಸೀಬೆ ಕೃಷಿಗೆ ಔಷಧಿ ಸಿಂಪರಣೆ ಮಾಡ್ತಾ ಇದ್ದಾರೆ. ಇದರಿಂದ ಆಳುಗಳ ಕೊರತೆ ಮತ್ತು ಸಮಯದ ಉಳಿತಾಯವನ್ನ ಮಾಡ್ತಾ ಇದ್ದಾರೆ. ಔಷಧಿ ಹೊಡಿಯಕ್ಕಂತ ಮಾಡ್ಕೊಂಡಿರೋದು ಇಲ್ಲೇ ಲೋಕಲ್ ಅಲ್ಲೇ ಸಿಗ್ತೋ ಒಂದು ಟೆಕ್ನಾಲಜಿ ಅದೇ, ಬೇರೆ ಇನ್ನೇನಿಲ್ಲ. ಮಾಮೂಲಿ ಪಂಪ್ ತೊಗೊಂಡಿದ್ವಿ, ಅದನ್ನು ಮೋಟ್ರಿಗೆ ಚೇತಕ್ ಸ್ಕೂಟ್ರಿಗೆ ಒಂದು ಬೆಲ್ಟ್ ಹಾಕಿ ಔಷಧಿ ಮಾಡ್ಕೊ. ಯಾಕಂದರೆ ಅದು ನಾವು ಒಂದು ಕ್ಯಾನ್ ಅಂತಂದರೆ 15 ಲೀಟ್ರ್ ಹಿಡಿಯುತ್ತೆ. 15 ಲೀಟ್ರನ್ನ ಒಂದು ಲೈನ್ಗೆ ಹೋಗೋ ಅಷ್ಟರಲ್ಲಿ ಅವ್ನು ತಿರ್ಗಾ ಅಗೇನು ಅಲ್ಲಿಂದ ರಿಟರ್ನ್ ಬರಬೇಕು, ತುಂಬ್ಕೊಂಡು ಹೋಗಬೇಕು, ಇಲ್ಲ ಅವ್ನಿಗೆ ಎತ್ಕೊಂಡು ಹೋಗೋಬ್ರು ಬೇಕು. ಈ ಸಮಸ್ಯೆ ಇದು ನಮ್ಮ ಇಡೀ ಜಮೀನಿಗೆ ಎಷ್ಟು ಬೇಕೋ ಅಷ್ಟು ಪೈಪ್ ಮಾಡ್ಕೊಂಡಿರೋದ್ರಿಂದ ಸ್ಕೂಟರ್ ಸ್ಟಾರ್ಟ್ ಮಾಡಿಬಿಟ್ಟು ಒಂದು ನಮ್ಮ ಪೂರ್ತಿ ಫ್ಲಾಟ್ಗೆ ಸರ್ 4 ಎಕರೆಗೆ 2 ಲೀಟ್ರ್ ಪೆಟ್ರೋಲ್ ಬೇಕಾಗ್ತದೆ. ಸೊ ನಾವು ತಿಂಗಳಿಗೊಂದು ಸಲ ಸ್ಪ್ರೇ ಕೊಡ್ತೀನಿ ಸೀಬೆಗೆ. ಇಲ್ಲಾಂದರೆ ಅದರಲ್ಲಿ ಒಂದು ಹುಳ ಬರುತ್ತೆ, ಅದು ಮೊಟ್ಟೆ ಮಾಡಿಬಿಡುತ್ತೆ. ಹಣ್ಣಾದಾಗ ಹೂಜಿ ಥರ ಡ್ಯಾಮೇಜ್ ಬರುತ್ತೆ. ಅದಕ್ಕೋಸ್ಕರ ತಿಂಗಳಿಗೊಂದು ಸಲ ಸ್ಪ್ರೇ ಮಾಡ್ತೀವಿ. ಇನ್ನು ಜಮೀನಿಗೆ ಹನಿ ನೀರಾವರಿ ಅಳವಡಿಸಿರೋದ್ರಿಂದ ಹೂವಿನ ಕೃಷಿಗೆ ಹನಿ ನೀರಾವರಿ ಮೂಲಕ ಕಳೆ ರೋಗ ಬರದಂತೆ ಬೇಕಾದ ಔಷಧಿ ಸಿಂಪಡಣೆ ಸಾಧ್ಯವಾಗಿದೆ. ಜೊತೆಗೆ ಪೈಪ್ಲೈನ್ ಮೂಲಕ ಹೂವಿಗೆ ಔಷಧಿ ಸಿಂಪಡಿಸ್ತಾ ಇದ್ದಾರೆ. ಸಾಂಪ್ರದಾಯಿಕ ಬೆಳೆಗಳಿಂದ ಈ ತೋಟಗಾರಿಕೆ ಬೆಳೆಗಳನ್ನ ಬೆಳೆದ್ರೆ ರೈತನ ಸ್ಥಿತಿಗತಿ ಸುಧಾರಿಸುತ್ತೆ. ಇಂತಹ ಮಿಶ್ರ ಬೆಳೆಗಳನ್ನ ರೈತರು ಬೆಳೆದ್ರೆ ಯಾವುದೇ ರೈತ ಆತ್ಮಹತ್ಯೆ ಹಾದಿ ತುಳಿಯೋದಿಲ್ಲ ಅನ್ನೋದು ಈ ಪ್ರಗತಿಪರ ರೈತ ಶ್ರೀನಿವಾಸ್ ಅವರ ಮಾತು. ನಿಜಕ್ಕೂ ಖಂಡಿತವಾಗ್ಲೂ ಸರ್, ಪ್ರತಿದಿನ ಫ್ರೆಶ್ ಆಗಿರ್ತೀವಿ ನಾವು. ನಮ್ಗೇನು ಬೇಕೋ ಅದನ್ನು ನಾವು ಪಡ್ಕೊಳ್ಳೋ ಅಷ್ಟು ಚೈತನ್ಯ ಸಿಗ್ತಾ ಇದೆ ಸರ್. ನಮ್ಗೇನೋ ಒಂದು ತೊಗೊಳ್ಬೇಕು, ಮಾಡಬೇಕು, ಏನಕ್ಕೋ ಒಂದು ಚೈತನ್ಯ ಸಿಗುತ್ತೆ ಸರ್. ಯಾಕಂದರೆ ಪುಷ್ಪ ಕೃಷಿ ಇರೋದ್ರಿಂದ ಸ್ವಲ್ಪ ನಮ್ಗೆ ರೆಗ್ಯುಲರ್ ಆದಾಯ ಅನ್ನೋದು ಒಂದು ಸ್ವಲ್ಪ ಇರೋದ್ರಿಂದ ಒಂದು ಧೈರ್ಯ ಸರ್, ಏನೂ ತೊಂದರೆ ಇಲ್ಲ. ಪ್ರಯತ್ನಗಳು ಪಟ್ಟರೆ ಆಗ್ತಾಯಿತ್ತು ಸರ್. ಅದೇ ಈಗ ಭತ್ತ, ಕಬ್ಬು ಅಲ್ಲೇ ಅವರು ಪಾಪ ಕಮಿಟ್ಮೆಂಟ್ ಮಾಡಿರ್ತಾರಲ್ಲ ಸರ್, ಬೇರೆ ಚಾನ್ಸ್ ಇರಲ್ಲ. ಬೇರೆ ಸಾಲ ತೊಗೊಂಡು ಮಾಡಿರ್ತಾರೆ, ಬಂಡವಾಳ ಹಾಕಿರ್ತಾರೆ, ಇನ್ ಟೈಮ್ಗೆ ಅಲ್ಲಿ ಪೇಮೆಂಟ್ ಆಗಿರಲ್ಲ. ಇದೆಲ್ಲ ಸಮಸ್ಯೆಗಳಿರ್ತವೆ ಸರ್. ಕೆಲವೊಂದು ಹೇಳ್ಬೇಕಾಗುತ್ತೆ, ಹೇಳೋಕ್ಕಾಗಲ್ಲ. ಇಷ್ಟು ಬಿಟ್ಟರೆ ಅಂದರೆ ಬಟ್ ಇದೆಲ್ಲ ಮಾಡೋದಕ್ಕಿಂತ ಆಲ್ಟರ್ನೇಟಿವ್ ನಮ್ಗೆ ತೋಟಗಾರಿಕೆ ಇಲಾಖೆ ಈ ಫೀಲ್ಡಿಗೆ ಬಂದರೆ ಸರ್ ಭಾಳ ಚೆನ್ನಾಗಿದೆ.
ಅಟ್ಲೀಸ್ಟ್ ಅವ್ರು ಮಾಡ್ತಾ ಇರೋದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಎಲ್ಲಾದರೂ ಮಾಡಿ ಸ್ಟಾರ್ಟಿಂಗಲ್ಲಿ ಒಂದು ಅರ್ಧ ಎಕರೆಗೂ. ಹೌದು ಸರ್, 1 ಎಕರೆ ಅರ್ಧ ಎಕರೆಯಲ್ಲಿ ಅವ್ರು ಏನಾದ್ರು ಒಂದು ಸ್ವಲ್ಪ ಪ್ರಾರಂಭ ಮಾಡಿ ಅವ್ರಿಗೆ ಗೊತ್ತಾಗುತ್ತೆ ಅವಾಗ. ಗಂಜಾಂ ಹೇಳಿ ಕೇಳಿ ಪ್ರವಾಸಿ ತಾಣ. ಇಲ್ಲಿಗೆ ಪ್ರತಿದಿನ ಸಾವಿರಾರು ಜನ ಪ್ರವಾಸಿಗರು ಭೇಟಿ ನೀಡ್ತಾರೆ. ಸಾವಯವ ಪದ್ಧತಿಯಲ್ಲಿ ಬೆಳೆಯನ್ನ ಬೆಳೀತಾ ಇರೋ ಕಾರಣ ಪ್ರವಾಸಿಗರು ಇವರ ತೋಟಕ್ಕೆ ಬಂದು ಹಣ್ಣು ಸೊಪ್ಪನ್ನ ಖರೀದಿ ಮಾಡ್ತಿದ್ದಾರೆ. ಅಲ್ಲದೆ ಸ್ವತಃ ಇವರೇ ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡ್ತಾರೆ. ಪ್ರಗತಿಪರ ರೈತನಾಗಿರೋ ಶ್ರೀನಿವಾಸ್ ಅವರು ತಮ್ಮ ಜಮೀನನ್ನೇ ಪ್ರಯೋಗ ಶಾಲೆಯಾಗಿ ಮಾಡಿಕೊಂಡಿದ್ದಾರೆ. ಕೃಷಿಯಲ್ಲಿ ಹೊಸ ಪ್ರಯೋಗಗಳನ್ನ ಮಾಡೋ ಮೂಲಕ ಸಾಕಷ್ಟು ಯಶಸ್ಸು ಕಂಡಿದ್ದಾರೆ. ಇರೋ 5 ಎಕರೆ ಜಮೀನಿನಲ್ಲಿ 20ಕ್ಕೂ ಹೆಚ್ಚು ವಿವಿಧ ಬೆಳೆಗಳನ್ನ ಮಿಶ್ರ ಬೇಸಾಯವನ್ನ ಅಳವಡಿಸಿಕೊಂಡು ವಾರ್ಷಿಕವಾಗಿ 4 ಲಕ್ಷ ಆದಾಯವನ್ನ ಗಳಿಸ್ತಾ ಇದ್ದಾರೆ. ತೋಟಗಾರಿಕೆಯಲ್ಲಿ ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡು ಯಶಸ್ವಿ ರೈತರಾಗಿದ್ದಾರೆ. ನಮಗೆ ಈ ಸೀಬೆ, ತೆಂಗು, ಇದೆಲ್ಲನೂ ಸೇರಿ ಸರ್, ಎಲ್ಲ ನಮ್ಮ ಹತ್ರ ಏನೇನು ಫ್ರೂಟ್ಗಳಿದೆ ಮತ್ತು ಹೂವು ಇದೆಲ್ಲ ಸೇರಿದೆ. ಹೂವುದೆಲ್ಲ ಅವತ್ತಿಗೆ ಖರ್ಚಿಗೆ ಸರಿ ಹೋಗುತ್ತೆ ಸರ್. ಮತ್ತು ನನ್ನ ಹತ್ರ ಇರೋ ಫ್ರೂಟ್ ಗಿಡಗಳೆಲ್ಲ ವರ್ಷದಲ್ಲಿ 2 ಸಲ ಜೋರಾಗಿ ಬರೋದ್ರಿಂದ ನಾನು ಕನಿಷ್ಠ ಅಂದರೂ ಒಂದು ವರ್ಷಕ್ಕೆ 3.5 4 ಲಕ್ಷ ರೂಪಾಯಿವರೆಗೂ ನಮ್ಮ ಸಂಪಾದನೆ ಅರ್ನ್ ಮಾಡ್ತೀವಿ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಮಂಡ್ಯದ ಈ ಪ್ರಗತಿಪರ ರೈತ ಸಾಂಪ್ರದಾಯಿಕ ಕೃಷಿಯನ್ನ ಅವಲಂಬಿಸದೆ ಯಾವ ರೀತಿಯಾಗಿ ಮಿಶ್ರ ಬೇಸಾಯ ಪದ್ಧತಿಯನ್ನ ಅನುಸರಿಸಿಕೊಂಡು ಕೃಷಿಯಲ್ಲಿ ಯಶಸ್ಸನ್ನ ಗಳಿಸಿದ್ದಾರೆ ಅನ್ನೋದನ್ನ. ಇದಾಗಿತ್ತು ಇವತ್ತಿನ ಅನ್ನದಾತ ಕಾರ್ಯಕ್ರಮ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.